ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯೇನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 311ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಈಗಾಗಲೇ ಕಳೆದ ವಾರ ಪೇಜಾವರ ಶ್ರೀಗಳವರ 5ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ಬೆಂಗಳೂರಿನ ವಿದ್ಯಾಪೀಠ ಮೂಲ ವೃಂದಾವನದಲ್ಲಿ ಬಹಳ ವೈಭವದಿಂದ ನಡೀತಾ ಇದೆ. ಯಾಕೆಂದರೆ ಅಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಯತಿಕುಲ ಚಕ್ರವರ್ತಿ ಅಂತ ಕೂಡ ಅವರಿಗೆ ಕರಿತಾ ಇದ್ದರು. ಆ ಪೇಜಾವರ ಅಂತಂದ ಕೂಡ ನಮ್ಮ ಕಣ್ಣು ಮುಂದೆ ಬರೋದೇ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಒಂದು ಮುಖಚಿತ್ರ. ಇವತ್ತು ಉತ್ತರ ಭಾರತ ಕಡೆ ಹೋದಾಗೆಲ್ಲ ಪೇಜಾವರ ಅಂದ ಕೂಡಲೇ ವಿಶ್ವೇಶತೀರ್ಥರು ಅಂತ ಹೇಳಿ ಅವರಿಗೆ ಮಾನ್ಯತೆ. ಅವರ ಕೇವಲ ಇಡೀ ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿ ಕೇವಲ ಧಾರ್ಮಿಕ ಕ್ಷೇತ್ರ ಅಲ್ಲ, ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಪ್ರತಿ ಕ್ಷೇತ್ರದಲ್ಲಿ ಅವರಿಗೆ ಗೌರವ ಕೊಡಲಾರದ ಯಾವ ರಾಜಕಾರಣಿಗಳಿಲ್ಲ. ಪ್ರತಿಯೊಬ್ಬ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರಿಗೆ ಆ ಯತಿಕುಲ ಚಕ್ರವರ್ತಿಗೆ ಒಂದು ಗೌರವ ಸಲ್ತಕ್ಕಂಥ ಪದ್ಧತಿ ಇವತ್ತಿಗೂ ಬಂದಿದೆ. ಅವರ ಒಂದು ಶ್ರದ್ಧೆ ಭಕ್ತಿ ಕೇವಲ ಬಾಲ ಸನ್ಯಾಸಿಗಳಾಗಿ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಿಯಲ್ಲಿ ಅವರು ಆಶ್ರಮ ಸ್ವೀಕಾರ ಮಾಡಿದರು. ಅಂಥ ಮಹಾನುಭಾವರ, ಯಾಕಂದರೆ ಒಂದು 2 ಪೇಜಾವರಿಂದ ಅಧೋಕ್ಷಜ ಪೇಜಾವರ ಮಠ ಅಂಥೇಳಿ ಅದಕ್ಕೆ ಕರೀತಾರೆ. ಅಂಥ ಮಹಾನುಭಾವರು ಪ್ರತಿ ಹಂತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ಶೂದ್ರ ಒಂದು ಇತರ ಜಾತಿಯವರ ಮನೆಗಳಿಗೆ ಹೋಗಿ ಅಲ್ಲಿ ತಮ್ಮ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲನ ಯತಿ ಶ್ರೇಷ್ಠರು ಅಂತ ಹೇಳಿದರೆ ನಮಗೆ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಕೇವಲ ನಮ್ಮ ಭಾರತಕ್ಕೆಲ್ಲ ವಿಶ್ವಕ್ಕೆ ಗುರುವಾಗಿ ಮೆರೆದ ನಮ್ಮ ಆಚಾರ್ಯರ ಮಧ್ವರು ಯಾವ ರೀತಿ ಇಡೀ ವಿಶ್ವಕ್ಕೆ ಗುರುಗಳಾಗಿ ಬೆಳಗಿದರು, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ, ನಂತರ ನಮ್ಮ ಪೇಜಾವರ ಯತಿ ಶ್ರೇಷ್ಠರು ಕೂಡ ವಿಶ್ವಕ್ಕೆ ಬೆಳಗಿದ ಮಹಾನುಭಾವರು. ಪದ್ಮ ವಿಭೂಷಣ ಪ್ರಶಸ್ತಿ ಮೊಟ್ಟ ಮೊದಲನೇ ಪ್ರಶಸ್ತಿ ವಿಜೇತರು ಅಂತ ಹೇಳಿದರೆ ಯತಿಗಳಲ್ಲಿ ನಮ್ಮ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಕೇವಲ ವಿಪ್ರ ಸಂಘಟನೆಗಾಗಿ ಅಲ್ಲ, ಕೇವಲ ವೈಷ್ಣವ ಸಂಘಟನೆಗಾಗಿ ಅಲ್ಲ, ಹಿಂದೂಗಳ ಸಂಘಟನೆಗಾಗಿ ಭಾರತ ಉದ್ದಲು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೋರಾಡಿದ ಧೀಮಂತ ಯತಿ ಶ್ರೇಷ್ಠರು ಅಂತ ಹೇಳಿದರೆ ನಮ್ಮ ಪೇಜಾವರ ಶ್ರೀಗಳವರು. ಅಯೋಧ್ಯ ರಾಮ ಜನ್ಮಭೂಮಿ, ಆ ಜನ್ಮಭೂಮಿ ರಾಮ ಮಂದಿರಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಅವರ ಒಂದು ಕರ ಸೇವೆ ಅದ್ಭುತವಾಗಿದೆ. ಅವರು ಹೋಗಿದ್ದಾರೆ ಅಂತ ಹೇಳಿದರೆ ಅವರಿಂದ ಸಾವಿರಾರು ಜನ ಹೋಗ್ತಿದ್ರು. ಅಂಥ ಕರ ಸೇವೆ ವೃತ್ತಿಯನ್ನು ಮಾಡಿ ಆ ಒಂದು ರಾಮ ಜನ್ಮಭೂಮಿಯನ್ನು ಅಲ್ಲಿ ಕರಸೇವರು ಅದನ್ನು ಹೊಡಿತಾ ಇದ್ದರೆ ಇವರು ಸಣ್ಣ ಒಂದು ಮೂರ್ತಿಯನ್ನು ಅಲ್ಲೇ ಮೊಟ್ಟ ಮೊದಲನೇ ಪ್ರತಿಷ್ಠಾಪನೆ ಮಾಡಿದವರು ಅಂತ ಹೇಳಿದರೆ ಪೇಜಾವರ ಶ್ರೀಗಳು ಮಂಗಳಾರತಿ ಮಾಡ್ತಿದ್ದರಂತೆ. ಅಂಥ ಅಯೋಧ್ಯೆಯಲ್ಲಿ ಇವತ್ತಿಗೂ ವೈಭವದಿಂದ ಅಯೋಧ್ಯೆಯಲ್ಲಿ ನಡೀತಾ ಅಂತ ಹೇಳಿದರೆ ಅದಕ್ಕೆ ಒಬ್ಬ ಕಾರಣಕರ್ತ ಸನ್ಯಾಸಿ ಅಂತ ಹೇಳಿದರೆ ನಮಗೆ ಪೇಜಾವರ ಶ್ರೀಗಳವರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಮತ್ತು ಇನ್ನೊಬ್ಬ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 13ನೇ ಸ್ಥಾನದಲ್ಲಿ ಇರತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅಂದರೆ ಅವರ ಮೂಲ ಹೆಸರು ರಾಮಚಂದ್ರಾಚಾರ್ಯ ಅಂತ ಹೇಳಿ. ಸುಬ್ರಾಯ ಬೆಟ್ಟ ಮತ್ತು ಗಂಗಾಂಬಿಕೆಗೆ ಮಕ್ಕಳ ಸಂತಾನ ಇದ್ದಿಲ್ಲ. ಅಲ್ಲಿ ರಘುವೀರ ತೀರ್ಥ ಶ್ರೀಪಾದಂಗಳವರು ಸಂಚಾರಕ್ಕೆ ಬಂದಾಗ ಅವರು ತಮ್ಮನಿಗೆ ಭಿಕ್ಷೆಗೆ ಆಹ್ವಾನಿಸಿದಾಗ ಅವರು ಭಿಕ್ಷೆ ಸ್ವೀಕಾರ ಮಾಡಲು ಇಚ್ಛೆ ಮಾಡ್ತಿದ್ದಿಲ್ಲ. ಸಾಕಷ್ಟು ಕಾಲ ಅವರಲ್ಲಿ ಪ್ರಾರ್ಥನೆ ಮಾಡಿದಾಗ ಕಡೆಗೆ ರಘುವರಿ ತೀರ್ಥರು ಒಪ್ಪಿಕೊಂಡ್ರಂತೆ. ಇಲ್ಲ, ನಿಮ್ಮ ಮನೆಗೆ ಬರ್ತೀನಿ, ಒಂದು ಕಂಡೀಷನ್ ಏನಂತ ಹೇಳಿದರೆ ನಿಮಗೆ ಹುಟ್ಟತಕ್ಕಂಥ ಮೊದಲನೇ ಮಗು ಶ್ರೀಮಠಕ್ಕೆ ಕೊಡಬೇಕಂತ ಹೇಳಿ. ಪಾಪ ಅವರು ಸಾಕು ರಘುವರಿ ತೀರ್ಥರ ಒಂದು ಸಂಸ್ಥಾನ ಪೂಜೆ ನಮ್ಮ ಮನೆಯಲ್ಲಿ ಆದರೂ ಸಾಕು ಅನ್ನೋ ಒಂದು ಇಚ್ಛೆಯಿಂದ ಅವರು ಆಹ್ವಾನ ಮಾಡಿದರು. ಸಂಸ್ಥಾನ ಪೂಜೆ ಆಯಿತು. ಎಲ್ಲ ಆದ ನಂತರ ಮತ್ತೆ ಇನ್ನೊಂದು ಸಂಚಾರ ಬಂದಾಗ ಆ ಗಂಗಾಂಬಿಕೆ ತಾಯಿ ಏನಿದ್ದಾಳೆ ಆಕೆಗೆ ಗರ್ಭವತಿಯಾಗಿ ಒಂದು ಉತ್ತಮ ಒಂದು ಪುತ್ರನ ಸಂತಾನ ಆಯಿತು. ತಿಳಿಸಿದ ಕೂಡಲೇ ರಘುವರಿ ತೀರ್ಥರು ಅದಕ್ಕೆ ಈ ಭಗವಂತನಿಗೆ ಅಭಿಷೇಕ ಮಾಡಿದ ನೀರಿನಿಂದಲೇ ಅದಕ್ಕೆ ಸ್ನಾನ ಮಾಡಿಸಿ ಅದನ್ನು ಮಠಕ್ಕೆ ಸ್ವೀಕಾರ ಮಾಡಿದರು. 7 ವರ್ಷಕ್ಕೆ ಅದಕ್ಕೆ ಉಪನಯನ ಮಾಡಿದರು. ಉಪನಯನ ಮಾಡಿ ಶಿಷ್ಯರಿಗೆ ಪಾಠ ಹೇಳಬೇಕಾದ್ರೆ ಆ ಏಕಾಗ್ರತೆ ಆ ಬಾಲಕ 1,00,000 ಕೋಟಿ ಕೇಳಿದಂತೆ.
ಅವರಿಗೆ ಪಾಠನೇ ಶುರು ಮಾಡಿಲ್ಲ, ಆದರೆ ವೇದ ಅಧ್ಯಯನದ ಒಂದು ಈ ಪಾಠ ಬಾಯಾಟ ಹೇಳ್ತಾರಂತೆ. ಅವರ ಒಂದು ಬುದ್ಧಿಮಟ್ಟಕ್ಕೆ ನೋಡಿ ಯೋಗ್ಯ ಶಿಷ್ಯ ಅಂತ ಹೇಳಿ ಅವರಿಗೆ ತಮ್ಮ ಎಲ್ಲ ವಿದ್ಯೆಯನ್ನು ರಘುವೀರ ತೀರ್ಥ ಶ್ರೀಪಾದಂಗಳವರು ಧಾರೆ ಎರೆದರು. ಯಾಕಂದರೆ ಪ್ರಥಮ ಬ್ರಹ್ಮಚಾರಿಯಾಗಿ ಸನ್ಯಾಸ ಸ್ವೀಕಾರ ಮಾಡಿದಂಥ ಉತ್ತರಾದಿ ಮಠ ಪರಂಪರೆಯಲ್ಲಿ ಇತಿ ಶ್ರೇಷ್ಠರು ಅಂತ ಹೇಳಿದರೆ ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ನಂತರದ ಸ್ನಾನ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಹೀಗಾಗಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಅಭಿನವ ರಘೋತ್ತಮರು ಅಂತ ಹೇಳಿ ಇವತ್ತಿಗೂ ಪ್ರತಿಯೊಂದು ಕಡೆ ಹೋದಡೆಲ್ಲ ಜೈಕಾರ ಆಗ್ತಾ ಇದೆ ಅಂತ ಹೇಳಿದರೆ ಆ ರಘೋತ್ತಮ ತೀರ್ಥ ಮಹಿಮೆ ಎಷ್ಟು ದೊಡ್ಡದು. ಯಾಕಂದರೆ ವೈಕುಂಠ ಅದು ಮುಕ್ಕೋಟಿ ದ್ವಾದಶಿ ಅವರ ಒಂದು ಆರಾಧನೆ ಮಾಡ್ತಕ್ಕಂಥದ್ದು. ತಿರುಕೋಲೂರಲ್ಲಿ ಅವರ ಮೂಲ ವೃಂದಾವನ ಇದೆ, ಅದರ ಪಕ್ಕದಲ್ಲೇ ಸತ್ಯಪ್ರಮ ತೀರ್ಥರ ವೃಂದಾವನ ಕೂಡ ನೀವು ನೋಡ್ಬೋದು. ಆ ತಿರುಕೋಲೂರಿಗೆ ಹೋದರೆ ಆ ಎರಡು ದರ್ಶನ, ತ್ರಿವಿಕ್ರಮನ ಒಂದು ಭಗವಂತನ ದರ್ಶನ ಜೊತೆಗೆ ಇವೆರಡು ವೃಂದಾವನ ದರ್ಶನ ಕೂಡ ತಾವು ಮಾಡಬಹುದು. ನಂತರ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ವಿದೇಶ ತೀರ್ಥರಿಗೆ ಆಶ್ರಮ ಕೊಟ್ಟರು. ಅವರು ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಕಾರಣ, ಯಾಕಂದರೆ ಅವ್ರು ಯಾರು ಅಂತ ಹೇಳಿದ್ರೆ ಯಾದವಾರಿಯರ ಹಿರಿಯ ಅಣ್ಣಂದಿರು. ಪಾಠ ಪ್ರವಚನಕ್ಕಾಗೇ ತಮ್ಮನ್ನು ಮೀಸಲಿಟ್ಟುಕೊಂಡವರು ವಿದೇಶ ತೀರ್ಥ ಶ್ರೀಪಾದಂಗಳವರು. ನಂತರ ವೇದವ್ಯಾಸ ತೀರ್ಥರಿಗೆ ಅವರಿಗೆ ಆಶ್ರಮ ಕೊಟ್ಟರು. ಇವತ್ತು ಭವ್ಯ ಪರಂಪರೆ ನಾವು ನೋಡ್ತಕ್ಕಂಥದ್ದು ರಘುತ್ತಮ ತೀರ್ಥರು. ಯಾಕಂದರೆ ರಘುತ್ತಮ ತೀರ್ಥರ ಸ್ಮರಣೆ ಮಾಡಿದಾಗ ನಮಗೆ ಗೊತ್ತಾಗಲಾರದೆ ನಮಗೆ ರಘುವೀರ ತೀರ್ಥರ ಮತ್ತು ವೇದೇಶ ತೀರ್ಥರ ವೇದವ್ಯಾಸ ತೀರ್ಥರ ಸ್ಮರಣೆ ಮಾಡತಕ್ಕಂಥ ಭಾಗ್ಯ ನಮಗೆಲ್ಲರೂ ಸಿಗುತ್ತೆ. ಯಾಕಂದರೆ ಅವರ ಕಾಲಕ್ಕೆ ಮುಸ್ಲಿಮರ ಹಾವಳಿ ಬಾಳಿತ್ತು ರಘುತ್ತಮ ತೀರ್ಥರ ಕಾಲಕ್ಕೆ. ಅದನ್ನೆಲ್ಲ ಮೆಟ್ಟಿ ನಿಂತು ಆ ಪರಂಪರೆಯನ್ನು ಭವ್ಯ ಮಧ್ವ ಪರಂಪರೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಸಾಧಾರಣ 39 ವರ್ಷಗಳ ಪೀಠದಲ್ಲಿ ಇದ್ದಂಥ ಮಹಾನುಭಾವರು ಅಂತ ಹೇಳಿದರೆ, ಅಂದರೆ 15ನೇ ಶತಮಾನ, ಸಾಧಾರಣ 55 ನಂತರ ಅವರು ಪೀಠವನ್ನು ಸ್ವೀಕಾರ ಮಾಡಿ ವೈಭವದಿಂದ ಪೀಠವನ್ನು ನಡೆಸಿ ಉತ್ತರಾದಿ ಮಠ ಪರಂಪರೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಸಂಸ್ಥಾನವನ್ನು ನಡೆಸಿಕೊಂಡ ಕೀರ್ತಿ ನಮಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅವರ ಸ್ಮರಣೆಯನ್ನು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇನ್ನೊಬ್ಬ ಏತಿ ಶ್ರೇಷ್ಠರು ಅಂತ ಹೇಳಿದರೆ ರಘುಪ್ರಿಯ ತೀರ್ಥರು. ಅವರೆಲ್ಲ ನಾವು ನೋಡಿದ್ದೀವಿ. ಇವತ್ತು ಕೂಡ್ಲಿಗಿ ಅಕ್ಷೋಭ ತೀರ್ಥರ ಮಠದ ಪರಂಪರೆ ಅಂತ ಕೂಡಲೇ ನಮಗೆ ಗಲಗಲಿ ಪೂರ್ವಾಶ್ರಮದ ಗಲಗಲಿ ನಾರಾಯಣಾಚಾರ್ಯರ ಹೆಸರು ನೆನಪಾಗ್ತದೆ. ಅವರ ರಘುಪ್ರಿಯ ತೀರ್ಥರ ಹೆಸರು ಇವತ್ತು ನಮ್ಮ ಕಾಲೋನಿ, ನಾವಿರ್ತಕ್ಕಂಥ ಒಂದು ಜಾಗ ಏನಿದೆ ಹುಬ್ಬಳ್ಳಿ ರೆವಿನ್ಯೂ ಕಾಲೋನಿ, ರಾಜನಗರ ರೆವಿನ್ಯೂ ಕಾಲೋನಿ, ಅಲ್ಲಿ ಒಂದು ಅಷ್ಟೋತ್ತರ ಮಂಡಳಿ ಮಾಡಬೇಕಂತ ಹೇಳಿದಾಗ ಚಂದ್ರಿಕಾ ಅಷ್ಟೋತ್ತರ ಮಂಡಳಿ ಮಾಡಿ ಅಂತ ಹೇಳಿ ನಮಗೆ ಅದಕ್ಕೆ ಒಂದು ಅಡಿಗಲು ಸಮಾರಂಭ ಹಾಕಿದವರೇ ನಮಗೆ ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರು. ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ. ನಿಜವಾಗಲೂ ಅತ್ಯಂತ ನಗುಮುಖ, ಅತ್ಯಂತ ವಿದ್ವತ್ ಪೂರ್ಣ ಇರತಕ್ಕಂಥ ಅವರು ಇವತ್ತು ನಮ್ಮ ಸಮಾಜಕ್ಕೆ ಎಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಘುವಿಜಯ ತೀರ್ಥರಂಥ ಒಬ್ಬ ಯತಿ ಶ್ರೇಷ್ಠರನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ರಘುಪ್ರಿಯ ತೀರ್ಥ ಶ್ರೀಪಾದಂಗಳಿಗೆ ಸಲ್ತಾ ಇದೆ. ಅವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ವೈಕುಂಠ ಏಕಾದಶಿ ಕೂಡ ಬರ್ತಾ ಇದೆ, ಸರ್ವಶ್ರೇಷ್ಠ ಏಕಾದಶಿ. ಆ ವೈಕುಂಠದಲ್ಲಿ ಉತ್ತರ ಭಾಗದಿಂದ ನಾವು ಭಗವಂತನ ದರ್ಶನ ನಿರಂತರವಾಗಿ ಮಾಡಿದಾಗ ಎಲ್ಲರಿಗೂ ವೈಕುಂಠದ ಉತ್ತಮ ಒಂದು ಗತಿ ಸಿಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ಆ ಮುಕ್ಕೋಟಿ ದ್ವಾದಶಿ 33 ಕೋಟಿ ದೇವತೆಗಳು ಬರ್ತಕ್ಕಂಥ ಅತಿ ಉತ್ತಮ ದ್ವಾದಶಿ. ಅಂತಹ ದ್ವಾದಶಿ ಏಕಾದಶಿಗಳನ್ನು ಮಾಡಿ, ದ್ವಾದಶಿ ಕೂಡ ಏಕಾದಶಿ ಉಪವಾಸ ಎಷ್ಟು ಮಹತ್ವದ್ದು, ದ್ವಾದಶಿ ಪಾರಾಯಣ ಕೂಡ ಬಹಳ ಅಷ್ಟೇ ಮಹತ್ವದ್ದು. ಪ್ರತಿಯೊಬ್ಬರು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಯಾಕಂತ ಹೇಳಿದ್ರೆ ಏಕಾದಶಿ ಮಾಡಬೇಕಾದ್ರೆ ನೀವೇನು ದುಡ್ಡು ಖರ್ಚು ಮಾಡಬೇಕಿಲ್ಲ. ಏಕಾದಶಿ ಅತ್ಯಂತ ದೊಡ್ಡ ವ್ರತ, ಅತ್ಯಂತ ದೊಡ್ಡ ಹಬ್ಬ, ಅತ್ಯಂತ ಶ್ರೇಷ್ಠ ದಿನ. ಅದಕ್ಕೆ 10 ಪೈಸೆ ನೀವು ಖರ್ಚು ಮಾಡಬೇಕಾಗಿಲ್ಲ. ಭಗವಂತನಿಗೆ ಉಪವಾಸದಿಂದ ಸ್ಮರಣೆ ಮಾಡಿ ಸಾಕು, ಭಗವಂತ ಅನುಗ್ರಹ ಮಾಡ್ತಕ್ಕಂಥ ಒಂದು ಪರ್ವಕಾಲ. ಯಾರು ತಪ್ಪಿಸ್ಕೊಳ್ಬೇಡಿ. ಯಾರೂ ಉಪವಾಸದಿಂದ ಇವತ್ತಿಗೂ ಯಾರೂ ಸತ್ತಿಲ್ಲ. ನಾವು ಹೇಳ್ತೀವಿ ಅದು ಇದಾಗ್ತದೆ. ಏನೇನು ಉಪವಾಸ ಮಾಡಿದರೆ ಇಡೀ 15 ದಿನಗಳಲ್ಲಿ ನಮ್ಮಲ್ಲಿ ಏನೇನು ದೇಹದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಿರ್ತದೆ ಎಲ್ಲದಕ್ಕೂ ಒಂದು ಸರ್ವ ಗುಣ ಔಷಧಿ, ದಿವ್ಯ ಔಷಧಿ ಅಂತ ಹೇಳಿದರೆ ಅದಕ್ಕೆ ಲಂಗಣಂ, ಆಯುರ್ವೇದ ಚಿಕಿತ್ಸೆಯಲ್ಲಿ ಲಂಗಣಂ ಪರಮ ಔಷಧಂ ಅಂತ ಹೇಳಿದ್ದಾರೆ. ಅಂಥ ಏಕಾದಶಿ ಕೇವಲ ಇದು ವೈಷ್ಣವರಿಗಿದೆ ಅಂತ ಹೇಳಿ ದಯವಿಟ್ಟು ಯಾರು ತಿಳ್ಕೋಬಾರದು. ಸಮಸ್ತ ಮಾನವ ಕೋಟಿಗೆ ಏಕಾದಶಿ ಪ್ರತಿಯೊಬ್ಬರು ಏಕಾದಶಿ ಮಾಡ್ಲಿಕ್ಕೆ ಏನು ಯಾರ ಪರ್ಮಿಷನ್ ಬೇಕೇ ಇಲ್ಲ. ಯಾರದ್ದು ಏನು ಉಪವಾಸ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಬೇಕು ಹೇಳಿ? ಭಗವಂತ ನಾಮಸ್ಮರಣೆ ಮಾಡಲಿಕ್ಕೂ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಅಂಥ ಪುಣ್ಯಕಾಲ ಪ್ರತಿಯೊಬ್ಬರು ಮಾನವ ನಮಗೇನು ಜನ್ಮ ಕೊಟ್ಟಿದ್ದಾನೆ ಅದನ್ನು ಸಾರ್ಥಕಗೊಳಿಸಬೇಕಾದ್ರೆ ಇಂಥ ಉಪವಾಸ ವನವಾಸಗಳು ಮಾಡಬೇಕು. ಯಾಕಂದರೆ ರಾಮದೇವರಿಗೆ ಏನಿತ್ತು ಹೇಳಿ, ಅಯೋಧ್ಯೆಯಲ್ಲಿ ಇದ್ಕೊಂಡೇ ಸೀತೆಯನ್ನು ಅನ್ವೇಷಣೆ ಮಾಡ್ಬೋದಿತ್ತು, ರಾವಣ ಸಂಹಾರ ಮಾಡ್ಬೋದಿತ್ತು. ಯಾಕೆ ವನವಾಸ ಮಾಡಿದ 14 ವರ್ಷ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ದೈತ್ಯರಿಗೆ ಶಿಕ್ಷೆ ಕೊಟ್ಟು ಒಳ್ಳೆಯವರಿಗೆ ಒಂದು ಉತ್ತಮ ಒಂದು ಅನುಗ್ರಹ ಮಾಡಬೇಕಂತ ಹೇಳಿ ಆ ರಾಮದೇವರೇನು ಸಂಚಾರ ಮಾಡ್ತಾರೆ. ಅಂಥ ಒಂದು ರಾಮದೇವರ ಪೂಜೆಯನ್ನು ಮಾಡಿದಂಥ ಭಾಗ್ಯ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ
ಬರ್ತಾ ಇದೆ. ಅಂತಹ ಅವರ ಹಿರಿಯರ ಒಂದು ಯತಿ ಶ್ರೇಷ್ಠರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ, ಈ ಒಂದು ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು, ಯಾಕಂದರೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಭಗವಂತ ನಮ್ಮ ಒಳ್ಳೆಯದು ಖಂಡಿತವಾಗಿ ಮಾಡ್ತಾನೆ ಅಂತ ಹೇಳಕ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅಂತ ಹೇಳ್ತಾ, ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.